ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ವಾದನಹಳ್ಳಿ. ಸ್ನೇಹಿತರೆ, ನಾಳೆ ಚೆನ್ನೈನ ಚೆಪಾಕ್ನಲ್ಲಿ IPLನ ಸಾಂಪ್ರದಾಯಿಕ ಬದ್ಧವೈರಿಗಳಾದಂಥ RCB ಹಾಗೂ CSK ನಡುವಿನ ಪಂದ್ಯ. ಸ್ನೇಹಿತರೆ, ಚೆಪಾಕ್ನಲ್ಲಿ ಒಟ್ಟು RCB ಹಾಗೂ CSK ನಡುವೆ 8 ಪಂದ್ಯಗಳು ನಡೆದಿದ್ದಾವೆ. 8ರಲ್ಲಿ 7 CSK ಗೆದ್ದಿದ್ರೆ 1 RCB ಗೆದ್ದಿದೆ. ಅದು 2008ರಲ್ಲಿ ಲಾಸ್ಟ್ ಚೆಪಾಕ್ನಲ್ಲಿ RCB ಪಂದ್ಯವನ್ನು ಗೆದ್ದಿರೋದು. 16 ವರ್ಷಗಳಾಗಿದೆ ಚೆಪಾಕ್ನಲ್ಲಿ RCB ತಂಡ ಗೆದ್ದು. ಸ್ನೇಹಿತರೆ, ನಾನು ಯಾವಾಗಲೂ ಹೇಳೋದು ಒಂದೇ, ಈ ಬಾರಿ RCB ತಂಡ ವಿಶಿಷ್ಟ, ವಿಭಿನ್ನ ಮತ್ತು ವಿನೂತನ ಅಂತ. ಸೊ ಈ ತಂಡಕ್ಕೆ ಎಲ್ಲವನ್ನು ಸಾಧಿಸುವಂಥ ಸಾಮರ್ಥ್ಯ ಇದೆ. ಖಂಡಿತ ನಾಳೆ ಚೆಪಾಕ್ನಲ್ಲಿ RCB ತಂಡ CSK ವಿರುದ್ಧ ಗೆಲುವನ್ನು ಕಂಡು. ಸ್ನೇಹಿತರೆ, ನಾಳಿನ ಪಂದ್ಯಕ್ಕೆ RCB 11ನಲ್ಲಿ ನಾನು 2 ಬದಲಾವಣೆಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಭುವನೇಶ್ವರ್ ಕುಮಾರ್ ಅವ್ರನ್ನ ನಾನು ಒಳಗಡೆ ತರ್ತಾ ಇದ್ದೀನಿ. ಮತ್ತೊಂದು, ನಾನು ಟಿಮ್ ಡೇವಿಡ್ ಅವ್ರನ್ನ ತಂಡದಿಂದ ಕೈಬಿಟ್ಟು ಜೇಕಬ್ ಬೆಥೆಲ್ ಅವ್ರನ್ನ ತಂಡದಲ್ಲಿ ಸೇರ್ಪಡೆ ಮಾಡ್ಕೊತಾ ಇದ್ದೀನಿ. ಕಾರಣ ಇಷ್ಟೇ ಸ್ನೇಹಿತರೆ, ಚೆಪಾಕ್ ಹೇಳಿ ಸ್ಪಿನ್ನರ್ಗಳ ಸ್ವರ್ಗ ಅಂತಲೇ ಕರಿಬೋದು. ಸೊ ಹೀಗಾಗಿ ಬೆಥೆಲ್ ಅವ್ರನ್ನ ಆಡಿಸೋದ್ರಿಂದ ನಮಗೆ ಎಕ್ಸ್ಟ್ರಾ ಸ್ಪಿನ್ನರ್ ಸಿಗ್ತಾರೆ. ಸೊ ಹಾಗಾಗಿ ನಾನು ಪ್ಲೇಯಿಂಗ್ 11ನಲ್ಲಿ ಜೇಕಬ್ ಬೆಥೆಲ್ ಅವ್ರನ್ನ ಕರ್ಕೊಂಬರ್ತಾ ಇದ್ದೀನಿ. ಕೇವಲ ಬೌಲಿಂಗ್ ಅಷ್ಟೇ ಅಲ್ಲದೆ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗ್ತದೆ. ಇನ್ನು ಬ್ಯಾಟಿಂಗ್ ಕ್ರಮಾಂಕದಲ್ಲೂ ಕೂಡ ನಾನು ಬದಲಾವಣೆಯನ್ನು ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. 1 ಡೌನ್ ಆಗಿ ನಾನು ಜೇಕಬ್ ಬೆಥೆಲ್ ಅವ್ರನ್ನ ಆಡಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಮನೋಜ್ ಬಾಂಡಿಗೆ ಅವ್ರನ್ನ ಆಡಿಸೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ ಸ್ನೇಹಿತರೆ, ನಮ್ಮ ದೇವದತ್ ಪಡಿಕ್ಕಲ್ ಸ್ಪಿನ್ಗೆ ಅಷ್ಟಾಗಿ ಒಗ್ಗಿಕೊಳ್ಳುವಂಥ ಆಟಗಾರ ಅಲ್ಲದ ಕಾರಣ ಮನೋಜ್ ಬಾಂಡೆ ಅವ್ರನ್ನ ಆಡಿಸೋದಕ್ಕೆ ಇಷ್ಟಪಡ್ತೀನಿ. ಬೆಥೆಲ್ ಅವರು ಪ್ಲೇಯಿಂಗ್ 11ನಲ್ಲಿ ಆಡೋದಾದರೆ ಅವ್ರನ್ನ ನಾನು 1 ಡೌನ್ ಆಗಿ ಈಗೇನು ಮೊದಲ ಪಂದ್ಯದಲ್ಲಿ ಏನು ದೇವದತ್ ಪಡಿಕ್ಕಲ್ ಆಡಿದ್ರು ಆ ಸ್ಥಾನದಲ್ಲಿ ನಾನು ಆಡಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು CSK ತಂಡದಲ್ಲಿ ಮೂರು ವಿಶ್ವ ದರ್ಜೆ ಶ್ರೇಷ್ಠ ಸ್ಪಿನ್ನರ್ಗಳಿದ್ದಾರೆ. ಅದರಲ್ಲೂ ತುಂಬ ಡೇಂಜರಸ್ ಅಂತಲೇ ಕರೆಸ್ಕೊಳ್ಳುವಂಥ ನೂರ್ ಅಹ್ಮದ್ ಅವ್ರನ್ನ ಎದುರಿಸೋದು ನಮ್ಮ RCB ಬ್ಯಾಟ್ಸ್ಮನ್ಗಳಿಗೆ ದೊಡ್ಡ ಚಾಲೆಂಜ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ನೂರ್ ಅಹ್ಮದ್ ಕಳೆದ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ಅಮೋಘ ಬೌಲಿಂಗ್ ಪ್ರದರ್ಶನವನ್ನು ನೀಡಿ 4 ವಿಕೆಟ್ನ ಪಡೆದಿದ್ದಾರೆ. ಸೊ ಹೀಗಾಗಿ ನಾಳೆ ಕೂಡ ಅವರು RCB ತಂಡಕ್ಕೆ ತಲೆನೋವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ರವೀಂದ್ರ ಜಡೇಜಾ ಇರ್ಬೋದು, ಅಶ್ವಿನ್ ಅವರು ಕೂಡ RCB ತಂಡಕ್ಕೆ ಚಾಲೆಂಜ್ ಅಂದ್ರೇ ತಪ್ಪಾಗಲಿಕ್ಕಿಲ್ಲ. 16 ವರ್ಷಗಳಿಂದ ಚೆಪಾಕ್ನಲ್ಲಿ ಗೆಲ್ಲದ RCB ತಂಡ ನಾಳೆ ಗೆದ್ದು ಇತಿಹಾಸ ನಿರ್ಮಾಣ ಮಾಡುತ್ತಾ ಇಲ್ಲ ಚೆನ್ನೈ ತನ್ನ ದಾಖಲೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತಾ ಕಾದು ನೋಡಬೇಕಾಗಿದೆ.